ಹಲೋ ಗೆಳೆಯರಿ, ವೆಲ್ಕಮ್ ಟು ಅವರ್ ಚಾನಲ್. ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರಿಗೆ ಈ ಒಂದು ಚಾನಲ್ನ ಮೂಲಕ ತಿಳಿಸುವುದೇನೆಂದರೆ, ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂತಹ ಹುಡುಗಿಯ ಹೆಸರು ಮಾನ್ವಿತಾ ಗೌಡ್ರು. ಈಕೆ ಪ್ರಾಪರ್ ಬಂದ್ಬಿಟ್ಟು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಚಿಕ್ಕಮಟ್ಟಿಹಳ್ಳಿ ಎಂಬ ಒಂದು ಊರಿನಲ್ಲಿ ಇವರು ಕುಟುಂಬ ಸಮೇತ ವಾಸವಾಗಿರ್ತಾರೆ. ಇವರ ಕುಲಕಸುಬು ಬಂದು ಹೂವು ಕಟ್ಟುವಂತಹ ಒಂದು ಮಾರಾಟದ ಸಹಾಯಕಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು. ಎತ್ತರ 5.4 ಅಡಿ ಹೈಟು ಮತ್ತು ಗೋಧಿ ಬಣ್ಣದ ಮೈಕಟ್ಟು ಹೊಂದಿರೋದು ಈಕೆ. ಯಾರು? ಮಾನ್ಯ ಗೌಡ. ನೋಡೋದಕ್ಕೆ ಹೆಂಗಿದ್ದಾರೆ ಅಂತ ನಾನು ಫೋಟೋ ಸಮೇತ ವಿವರಣೆ ಕೊಡ್ತೇನೆ. ವಿಷಯ ಇಷ್ಟೇ, ಈಕೆಗೆ ಮದುವೆ ಆಗೋದಕ್ಕೆ ವರವನ್ನು ಹುಡುಕಾಟ ಮಾಡ್ತಾ ಇದ್ದಾರೆ. ಗೋಧಿ ಬಣ್ಣದ ಮೈಕಟ್ಟು, ರಾಶಿ ತುಲಾ ರಾಶಿ, ನಕ್ಷತ್ರ ಬಂದುಬಿಟ್ಟು ಸ್ವಾತಿ ನಕ್ಷತ್ರ ಅಂತ ಹೇಳಿರೋದು. ಉದ್ಯೋಗ ಸದ್ಯಕ್ಕೆ ಏನೂ ಇಲ್ಲ. ನಾನು ಆವಾಗಲೇ ಹೇಳಿದ್ನಲ್ಲ, ಮನೆಯಲ್ಲಿ ಕುಲಕಸುಬು ಅಂತ ಹೂವು ಕಟ್ಟುವ ವ್ಯಾಪಾರ ಮಾರಾಟ ಮಾಡ್ತಾರೆ. ಹುಡುಗಿಯ ಸ್ವಭಾವ ಮತ್ತು ಜೀವನ ಶೈಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಜಾತಕ ಮತ್ತು ಗೋತ್ರ, ಕುಲ, ನಕ್ಷತ್ರ ಪ್ರತಿಯೊಂದರ ಕಡೆ ಗಮನ ಕೊಟ್ಟರು ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿರೋದು. ಅಪ್ಪಟ ದೇವರ ಭಕ್ತಿ ಮತ್ತು ಹಬ್ಬ ಹರಿಜನ ಜಾತ್ರೆ ಅಂದರೆ ತುಂಬ ಇಷ್ಟಪಡುವಂಥ ಒಂದು ಹುಡುಗಿ. ಕುಟುಂಬದಲ್ಲಿ ತಂದೆಯವರು ಹೂವು ವ್ಯಾಪಾರ, ತಾಯಿಯವರು ಆಗಿದ್ದಾರೆ 3 ವರ್ಷಗಳ ಹಿಂದೆ. ಅಣ್ಣೊಬ್ಬ ಕೃಷಿಕ. ಒಂದು ಸರಳ ಸಂಸ್ಕಾರಿಕ ಒಂದು ಕುಟುಂಬದಲ್ಲಿ ಬಂದಿರತಕ್ಕಂಥ ಮಾನ್ಯ ಅವಳಿಗೆ ಈ ರೀತಿಯ ಹುಡುಗನ ಅವಶ್ಯಕತೆ ಇದೆ. ನಂಬರ್ 1, ಓದಿದಂತಹ ಒಳ್ಳೆಯ ಹುಡುಗ ಮತ್ತು ಒಳ್ಳೆಯ ಒಂದು ಕನಿಷ್ಠ ಡಿಗ್ರಿ ಮತ್ತು ಎಜುಕೇಟೆಡ್ ಪರ್ಸನ್ ಆಗಿರಬೇಕಂತೆ. ನಾವ್ಯಾರು ನಮ್ಮ ಮನೆತನದಲ್ಲಿ ಯಾರೂ ಕೂಡ ಓದಿಲ್ಲ, ನಮ್ಮ ತಲೆಗೆ ವಿದ್ಯೆ ಹತ್ತಲಿಲ್ಲ. ಹಾಗಾಗಿ ನೀವಾದರೂ ಓದಿರ್ತಕ್ಕಂತಹ ಒಬ್ಬ ಹುಡುಗ, ಜಾಬು ಅಂತ ಸೆಕೆಂಡ್ರಿ ಆಪ್ಷನ್ ಇರಲಿ. ಒಂದು ಓದಿರ್ತಕ್ಕಂಥ ಹುಡುಗ ಆಗಿದ್ದರೆ ಮುಂದೆ ಜೀವನ ಮಾಡೋದಕ್ಕೆ ಅಥವಾ ಜೀವನದಲ್ಲಿ ಕಷ್ಟ ಅಂತ ಬಂದಾಗ ಅದನ್ನು ಮೆಚ್ಯೂರಿಟಿ ಮೈಂಡೆಡ್ ಲೆವೆಲಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡೋದಕ್ಕೆ ಅನುಕೂಲ ಆಗುತ್ತಲ್ಲ, ಆ ದೃಷ್ಟಿಯಿಂದ ಹೇಳಿದ್ದಾರೆ. ಪ್ರೈವೇಟ್ ಅಥವಾ ಗೌರ್ಮೆಂಟ್ನಲ್ಲಿ ಒಂದು ಸ್ಥಿರ ಅಂದರೆ ಕೆಲಸದಲ್ಲಿ ಭಗ್ನನಾಗಿರಬೇಕು ಯುವಕ. ಉದ್ಯೋಗ ಇರಬೇಕು, ಕುಟುಂಬದವರನ್ನು ಗೌರವದಿಂದ ನೋಡಿಕೊಳ್ಬೇಕು ಅಂತ ಹೇಳಿದ್ದಾರೆ. ಕುಟುಂಬದವರನ್ನು ಗೌರವದಿಂದ ಅಂತಂದರೆ ಪ್ರಸ್ತುತ ನೀವು ವಾಸವಾಗಿರ್ತಕ್ಕಂಥ ಒಂದು ನೆಲೆ ಇರ್ತಕ್ಕಂಥ ಕುಟುಂಬ, ಪ್ರಸ್ತುತ ಎಲ್ಲರೊಂದಿಗೆ ಹೊಂದಾಣಿಕೆಯಿಂದ ಹೋಗ್ತಕ್ಕಂತಹ ಕುಟುಂಬ ಎಲ್ಲನೂ ಚೆಂದವಾಗಿದ್ದರೆ ಈಕೆ ನಿಮ್ಮ ಜೊತೆ ಚೆಂದವಾಗಿ ಸಂಸಾರ ಮಾಡೋದಕ್ಕೆ ಬರ್ತಾರೆ. ಆರೋಗ್ಯ ಚೆಂದವಾಗಿದ್ದು ನಮಗೆ ಇರೋದಕ್ಕೆ ಒಂದು ಮನೆ ಇರಬೇಕು. ಆ ಮನೆಯಿಂದ ಏನು ಸಮಸ್ಯೆ ಇರಬಾರ್ದು. ಯಾರೊಂದಿಗೂ ಕೂಡ ಸಾಲ ಸೂಲ ಇದುವರೆಗೂ ನೀವು ಮಾಡಿರಬಾರ್ದು. ಯಾಕೆ ಹೇಳ್ತಾರೆ ಅಂದರೆ ಪ್ರತಿಯೊಂದನ್ನು ಚೆಕ್ಕಿಂಗ್ ಮಾಡ್ತಾರೆ ಸ್ನೇಹಿತರೆ. ಈಗಿನ ಕಾಲದಲ್ಲಿ ಹೆಣ್ಣು ಕೊಡಬೇಕು ಅಂದರೆ ಸುಮ್ಮನೆ ಹುಡುಗ ಚೆನ್ನಾಗಿದ್ದಾನೆ ಅಂತ ನೋಡಲ್ಲ, ಹುಡುಗನ ಕ್ಯಾರೆಕ್ಟರ್ ನೋಡ್ತಾರೆ. ಆ ದೃಷ್ಟಿಯಿಂದ ಈಕೆ ಗೌಡರು ಹೇಳ್ತಾ ಇರೋದು. ಆ್ಯಂಡ್ ಮನೆ ಮಾಡಿ ಪ್ರಸ್ತುತ ಅದರಲ್ಲಿ ಸಂಸಾರ ಮಾಡುವಷ್ಟು ಕೆಪಾಸಿಟಿ ನಿಮಗೆ ಇದ್ದು ಒಂದು ಕೆಲಸ ಇದ್ದರೆ, ನಿಮ್ಮ ವಯಸ್ಸು 30 ವರ್ಷ ಇದ್ದರೆ ಕೆಳಗೆ ಕಾಣಿಸ್ತಕ್ಕಂಥ ಡೀಟೇಲ್ಸ್ಗಳಿಗೆ ನಿಮ್ಮ ಜಿಮೇಲ್ ಐಡಿಯಲ್ಲಿ ಮೆಸೇಜ್ ಮಾಡಿ, ಅಂದರೆ ಬಯೋಡಾಟಾಗಳನ್ನು ಕಳಿಸಿ, ನಾನು ಚೆಕ್ಕಿಂಗ್ ಮಾಡ್ತೀನಿ ಅಂತ ಹೇಳಿರೋದು. ಈಕೆನ ಮದುವೆ ಆಗುವಂತಹ ಹುಡುಗನಿಗೆ ಕೊಡ್ತಕ್ಕಂಥ ಆಫರ್ ನಂಬರ್ 1, ಈ ಒಂದು ಕಾರು. ವೆನ್ಯೂ ಕಾರು ನಿಮಗೆ ಆಫರಲ್ಲಿ, ಅಂದರೆ ಅವ್ರನ್ನ ಮದುವೆ ಆಗುವಂತಹ ಹುಡುಗನಿಗೆ ವರದಕ್ಷಿಣೆ ರೂಪದಲ್ಲಿ ಸಿಗ್ತಾ ಇದೆ. ಕಾರು ಕೊಡಲು ಕಾರಣ, ಮುಂದೆ ಇವರನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು ಅನ್ನೋ ಒಂದು ಆಸೆ. ಎರಡನೇದು, ಪ್ರಸ್ತುತ ಇವರ ಮನೆ ಮತ್ತು ಇವರ ಬೀಗರು ರಿಲೇಷನ್ ಏನಿರ್ತಾರೆ ಅವರ ಮುಂದೆ ಒಳ್ಳೆ ಹುಡುಗನ್ನೇ ಹುಡುಕಾಟ ಮಾಡಿದ್ವಿ ಅನ್ನೋಷ್ಟು ಕೆಪಾಸಿಟಿ, ಅಂದರೆ ಸ್ವಲ್ಪ ಧೈರ್ಯ ಬರುತ್ತೆ. ಅವ್ರ ಜೊತೆ ಅವ್ರ ಮುಂದೆ ಮೆರೆದಾಡಬೇಕು ಅನ್ನೋ ಒಂದು ಕಾನ್ಫಿಡೇಷನ್ ಬರುತ್ತೆ ಅಂತ ಹೇಳಿದ್ದಾರೆ. ಈ ಒಂದು ಗಾಡಿಯ ಕ್ವಾಲಿಟಿ ಸ್ವಲ್ಪ ನೋಡೋದಕ್ಕೂ ಮುನ್ನ ಹುಡುಗಿಯ ಕ್ವಾಲಿಟಿ ಎಷ್ಟರ ಮಟ್ಟಿಗೆ ಸಖತ್ತಾಗಿದೆ ಅಂತಂದರೆ, ಇವರ ಮನೆಯಲ್ಲಿ ಒಂದು ಸಾಂಸಾರಿಕ ಜೀವನ ನಡೆಸೋದಕ್ಕೆ ಇವರ ತಾಯಿಯವರೇ ಒಂದು ಪ್ರಮುಖ ಕಾರಣ ಸ್ನೇಹಿತರೆ. ಅವರಿಂದ ಒಳ್ಳೆಯ ಸಂಸ್ಕಾರ, ವಿದ್ಯೆ ಎಲ್ಲನೂ ಕೂಡ ಬಂದಿದೆ. ಹಾಗಾಗಿಯೇ ಅವರ ಒಂದು ತಂದೆಯ ಆಶ್ರಯದಲ್ಲಿ ಬೆಳೆದಿರ್ತಕ್ಕಂಥ ಮಗಳ ಮದುವೆ ಅದ್ಧೂರಿಯಾಗಿ ಮಾಡಬೇಕು. ಆ್ಯಂಡ್ ಮದುವೆಯ ವರನಿಗೆ ಈ ರೀತಿ ಗಾಡಿ ಕೊಡಬೇಕು ಅಂತ ತೀರ್ಮಾನ ಮಾಡಿ ನಿಮಗೆ ಈ ರೀತಿಯ ಗಾಡಿ ನಿಮಗೆ ಸಿಗ್ತಾ ಇದೆ. ಇದೊಂದು 17.20 ಮೈಲೇಜಿಂಗ್ ಕೊಡ್ತಕ್ಕಂಥದ್ದು. ಇಂಜಿನು 998 cc ಇಂಜಿನ್, ಟರ್ಬೋ, ಡೀಸೆಲ್ ವೇರಿಯಂಟ್ 1493 ಡೀಸೆಲ್ ವೇರಿಯಂಟ್. ಒಳಗಡೆ 5 ಸೀಟಿನ ಒಂದು SUV ಮಾಡೆಲ್ ಇದೆ. ಆ್ಯಂಡ್ ರಿವ್ಯೂ ಬಂದು ಮಾಡರ್ನ್ ಡಿಸೈನ್ ಮತ್ತು ಫ್ಯೂಚರ್ಸ್ ಲೋಡೆಡ್ ಇರ್ತಕ್ಕಂಥ ಗಾಡಿ.
ಇಂಟೀರಿಯಲ್ ಸ್ಮೂತ್ ಇದೆ, ಸಿಟಿ ಡ್ರೈವಿಂಗ್ ಮತ್ತು ಸಖತ್ತಾಗಿ ಸ್ಪೀಡಲ್ಲಿ ಹೋಗುತ್ತೆ. ಯಾರಾದರೂ ಹೊಸಬರು ತೆಗೆದುಕೊಳ್ಬೇಕು ಅಂತ ಕಾಣಿಸ್ತಕ್ಕಂತಹ ಹುಡುಗರಿಗೆ ಒಂದು ಸಖತ್ತಾಗಿರ್ತಕ್ಕಂಥ ಗಾಡಿ ಅಂತಲೇ ಹೇಳ್ಬೋದು. ಬಟ್ ಇದು ಸಿಗೋದು ಅವರನ್ನು ಮದುವೆ ಆಗುವಂಥ ಹುಡುಗನಿಗೆ ಮಾತ್ರ. ಬಟ್ ಆ ಒಂದು ಹುಡುಗ ಚೆನ್ನಾಗಿರಬೇಕು, ಅವ್ರು ಹೇಳಿರ್ತಕ್ಕಂಥ ಪಾಯಿಂಟ್ ಆಫ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗಬೇಕು, ಅದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಒಂದು ಫಾಲೋ ಮಾಡಿದ್ರೆ ಮಾತ್ರ ಈ ಒಂದು ಪ್ರೊಸೆಸಿಂಗಲ್ಲಿ ಗಂಡನಿಗೆ ಪ್ರಸ್ತುತ ಹುಡುಗನಿಗೆ ಈ ಒಂದು ಗಾಡಿ ಸಿಗೋದು. ಈ ಒಂದು ಗಾಡಿಯ ಒಂದು ಇಂಟೀರಿಯಲ್ಗಳ ಡಿಸೈನು ಕಂಫರ್ಟಬಲ್ ಸೀಟು ಮತ್ತು ಸ್ಟೇರಿಂಗ್ ಸಿಸ್ಟಮ್ ವಿತ್ ಡ್ಯಾಶ್ ಬೋರ್ಡ್ ಅಂತ ಕಾಣಿಸ್ತಾ ಇದೆ ನಮಗೆ. ಇಲ್ಲಿ ನೀವು ಆರಾಮಾಗಿ ಡ್ರೈವಿಂಗ್ ಮಾಡಿಕೊಂಡ್ರೆ ಇಲ್ಲಿ ಏರ್ ಬ್ಯಾಗ್ ಆನ್ ಆಗುತ್ತೆ ಕಂಫರ್ಟಬಲಾಗಿ. ಇಲ್ಲಿಂದ AC ಕೂಡ ಬರುತ್ತೆ. ಇಲ್ಲಿ ಸ್ಮೂತಾಗಿ ನೀವು ನಿಮ್ಮ ಹುಡುಗಿಯ ಜೊತೆ ಇಲ್ಲಿ AC ಹಾಕ್ಕೊಂಡು ಹೋದರೆ ಆರಾಮಾಗಿ ಹೋಗ್ಬೋದು. ಆ್ಯಂಡ್ ಈ ಒಂದು ಸೀಟು ಫ್ಲೌಡಿಂಗ್ ಆಗುತ್ತೆ, ಅಂದರೆ ಬೆಂಡ್ ಆಗುತ್ತೆ. ಮಲ್ಕೊಂಡು ಕೂಡ ಸ್ಮೂತ್ ಜರ್ನಿ ಮಾಡ್ಬೋದು ನೀವು. ಸೊ ಎಲ್ಲಾದರೂ ಹೋಗಬೇಕು ಅಂತಂದರೂ ಕೂಡ ಹೈಪೇ ಆಗಿರುತ್ತೆ, ಎಂಜಾಯ್ ಮಾಡ್ಬೋದು ಮತ್ತು ಲಾಂಗ್ ಡ್ರೈವ್ ಕೂಡ ನೀವು ಹೋಗ್ಬೋದು. ಏನೂ ಕೂಡ ಸಮಸ್ಯೆ ಇಲ್ಲ ಅಂತಲೇ ತಿಳಿಸುತ್ತೆ. ಸೊ ಇದು ಸ್ನೇಹಿತರೆ ನಿಮಗೆ ಸಿಗ್ತಕ್ಕಂಥ ಆಫರ್. ಆಕೆಯನ್ನು ಗೌಡ್ರನ್ನ ಮದುವೆ ಆಗುವಂಥ ಹುಡುಗನಿಗೆ. ಬಟ್ ನೀವು ಅವ್ರಿಗೆ ಇಷ್ಟ ಆಗುವಂಥ ರೀತಿಯಲ್ಲಿ ನಿಮ್ಮ ಡೀಟೇಲ್ಸ್ಗಳನ್ನು ಕಳಿಸಿಕೊಡಿ, ಒಳ್ಳೆಯ ಫೋಟೋ ಸಮೇತ ಕಳಿಸಿಕೊಡಿ ಅಂತ ಹೇಳ್ತಾ ಹೊಸ ಪ್ರೊಫೈಲೊಂದಿಗೆ ನಾನು ನಿಮಗೆ ಸಿಗ್ತೇನೆ. ಈ ದಿನ ನಿಮಗೆ ಶುಭವಾಗಲಿ. ನೀವು ಅಂದುಕೊಂಡಿರ್ತಕ್ಕಂಥದ್ದೆಲ್ಲರೂ ಕೂಡ ಈಡೇರಲಿ ಅಂತ ಹೇಳ್ತಾ ನಮಸ್ತೆ, ಟೇಕ್ ಕೇರ್, ಬಾಯ್.